ेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाखहरं विदुः ಇಲ್ಲಿಯವರೆಗೆ 14 ಮನ್ವಂತರಗಳ ವಿವರವನ್ನು ಹೇಳಿ ಅದಕ್ಕೆ ಸಂಬಂಧಪಟ್ಟಂತಹ ಮುಂದಿನ ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಸಂಕ್ಷಿಪ್ತವಾಗಿ ಈ ಅಧ್ಯಾಯದ ಕೆಲವು ಶ್ಲೋಕಗಳನ್ನ ಮುಗಿಸಿ ನಂತರದಲ್ಲಿ ಬಲಿಚಕ್ರವರ್ತಿಯ ಕಥೆಯನ್ನೇ ಪ್ರಾರಂಭ ಮಾಡಿಬಿಡ್ತಾರೆ. ಯಾವ್ಯಾವ ಸಂದರ್ಭದಲ್ಲಿ ಯಾರು ಮನ್ವಂತರಗಳಿಗೆ ಅಧಿಪತಿಗಳು ಅಂತಾಗಿರ್ತಾರೋ ಅವರೆಲ್ಲರೂ ಆಯಾಯ ಯುಗದಲ್ಲಿ ಅವತಾರ ಮಾಡುವಂತಹ ಪರಮಾತ್ಮನ ರೂಪಗಳು ಏನು ಆದೇಶ ಕೊಡ್ತವೋ ಆ ಆದೇಶಗಳನ್ನು ಅನುಸರಿಸಿಕೊಂಡೇ ಈ ಎಲ್ಲ ಮನ್ವಂತರಾಧಿಪತಿಗಳು ತಮ್ಮ ರಾಜ್ಯಭಾರವನ್ನು ನಡೆಸ್ತಾ ಇರ್ತಾರೆ. 8ನೇ ಸ್ಕಂದದ 13ನೇ ಅಧ್ಯಾಯದ 1ನೇ ಶ್ಲೋಕದಿಂದ ನಾವು ಗಮನಿಸ್ತಾ ಇದ್ದೇವೆ. ರಾಜೋವಾಚ ಮನ್ವಂತರೇಷು ಭಗವಾನ್ ಯಥಾ ಮನ್ವಾದಯಸ್ತ್ವಿಮೇ ಯಸ್ಮಿನ್ ಕರ್ಮಾಣಿ ಯೇ ಯೇನ ನಿಯುಕ್ತಾಸ್ತದ್ವದಸ್ವಮೇ. ಭಗವಂತ ಯಾವ್ಯಾವ ಮನ್ವಂತರದಲ್ಲಿ ಯಾವ ಮನ್ವಾದಿಗಳಿದ್ದಾರೋ ಆ ಮನುವಿನ ಪದವಿಗೆ ಬಂದವರು ಅಂತಿದ್ದಾರೋ ಅವರಿಗೆ ಅಂತ ನಿಯತವಾದ ಕೆಲವೊಂದಿಷ್ಟು ಕೆಲಸಗಳಿರುತ್ತೆ. ಆ ಕೆಲಸಗಳೇನು? ಆ ಕೆಲಸದಲ್ಲಿ ಅವರನ್ನ ಪ್ರೇರಣೆ ಮಾಡಿದವರು ಯಾರು? ನನಗೆ ಅದರ ಬಗ್ಗೆ ತಿಳಿಸಿಕೊಡು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅನೇಕ ಮನುಗಳ ಬಗ್ಗೆ ಮನ್ವಂತರಗಳ ಬಗ್ಗೆ ನೀವೆಲ್ಲ ಹೇಳಿದ್ರಿ. ಆ ಮನುಗಳ ಕಾರ್ಯ ಏನು? ಅವರಿಗೆ ಆ ಕಾರ್ಯದಲ್ಲಿ ನಿಯೋಜನೆ ಮಾಡುವಂತಹ ವ್ಯಕ್ತಿಗಳು ಯಾರು? ಇದ್ರ ಬಗ್ಗೆ ತಿಳಿಸಿಕೊಡಿ ಅಂತ ಕೇಳಿದಾಗ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಮನುಗಳಾಗಿರಬಹುದು, ಮನುಪುತ್ರರಾಗಿರಬಹುದು, ಸಪ್ತರ್ಷಿಗಳಾಗಿರಬಹುದು, ಇಂದ್ರ ದೇವತೆಗಳ ಸಮೂಹ ಎಲ್ಲರೂ ಪರಮಾತ್ಮನ ಆದೇಶವನ್ನ ಪಾಲಿಸುವಂಥವರಷ್ಟೇ. ನಾವ್ಯಾರೂ ಸ್ವತಂತ್ರರಲ್ಲ. ಪರಮಾತ್ಮ ಏನ್ ಆದೇಶ ಕೊಡ್ತಾನೋ ಆ ಆದೇಶವನ್ನ ಪಾಲಿಸುವ ವ್ಯಕ್ತಿಗಳಷ್ಟೇ ನಾವು. ಯಜ್ಞಾದಯೋ ಮನವೋ ಮನುಪುತ್ರಾಶ್ಚ ಮುನಯಶ್ಚ ಮಹೀಪತೆ ಇಂದ್ರಾಹ ಸುರಗಣಾಶ್ಚೈವ ಸರ್ವೇ ಪುರುಷ ಶಾಸನಾಹ. ಎಲ್ಲರೂ ಪರಮಾತ್ಮನ ಆಡಳಿತಕ್ಕೆ ನಿಯಮನಕ್ಕೆ ಒಳಪಟ್ಟವರೇ ಆಗಿರುತ್ತಾರೆ. ಯಜ್ಞಾದಯೋ ಯಾಃ ಕಥಿತಾಃ ಪೌರುಷ್ಯಃ ತನವೋ ನೃಪ ಮನ್ವಾದಯೋ ಜಗದ್ಯಾತ್ರಾಂ ನಯಂತಿ ಆಭಿಃ ಪ್ರಚೋದಿತಾಃ. ಯಜ್ಞ ಮುಂತಾದಂತಹ ಅನೇಕ ಪರಮಾತ್ಮನ ಅವತಾರಗಳ ಬಗ್ಗೆ ಯಾವ್ಯಾವ ಮನ್ವಂತರದಲ್ಲಿ ಪರಮಾತ್ಮ ಅವತಾರ ಮಾಡ್ತಾನೆ ಅಂತ ನಾನು ನಿನಗೆ ಹೇಳಿದ್ದೇನೆ. ಅವತಾರ ಮಾಡಿದ ಸಂದರ್ಭದಲ್ಲಿ ಪರಮಾತ್ಮನ ಆದೇಶಕ್ಕೆ ಅನುಗುಣವಾಗಿ ಮನು ಮುಂತಾದವರೆಲ್ಲರೂ ಕೂಡ ಜಗತ್ತಿನ ರಕ್ಷಣೆಯನ್ನು ಮಾಡ್ತಾ ಇರ್ತಾರೆ. 4 ಯುಗಗಳ ಕೊನೆಯಲ್ಲಿ
ಒಂದು ಚಿಕ್ಕ ಪ್ರಳಯ ಆಗತ್ತೆ. 4 ಯುಗಗಳು ಮುಗಿದಾದ ತತ್ಕ್ಷಣದಲ್ಲಿ, ಅಥವಾ ಬ್ರಹ್ಮದೇವರ ದಿನ ಪ್ರಳಯವಾದಾಗ, ದಿನ ಪ್ರಳಯ ಅಂತಂದ್ರೆ 1000 ಚತುರ್ ಯುಗಗಳ ಒಂದು ಆವರ್ತಿ ಸಮಾಪ್ತವಾದಾಗ ಇಡೀ ಜಗತ್ತು ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ ಅಂತ ಯಾವ 3 ಲೋಕಗಳಿವೆಯೋ ಈ 3 ಲೋಕಗಳು ಕೂಡ ನೀರಿನಿಂದ ಅಥವಾ ಅಗ್ನಿಯಿಂದ ಸುಟ್ಟೋ, ಅಥವಾ ತುಂಬಿಯೋ, ನೀರಿನಿಂದ ತುಂಬಿಯೋ ಅಗ್ನಿಯಿಂದ ಸುಟ್ಟೋ ಎಲ್ಲ ಲೋಕಗಳು ಕೂಡ ನಾಶವಾಗಿ ಹೋಗಿಬಿಟ್ಟಿರುತ್ತೆ. ಅಂತಹ ಸಂದರ್ಭದಲ್ಲಿ ಹಿಂದಿನ ಕಲ್ಪದಲ್ಲಿದ್ದಂತಹ ಜ್ಞಾನದ ರಾಶಿ ಏನಿತ್ತೋ ಅದನ್ನು ಮುಂದುವರೆಸಬೇಕಲ್ಲ. ಆ ಜ್ಞಾನದ ಸಂಪತ್ತನ್ನು ಮುಂದುವರಿಸಬೇಕು ಎಂಬ ಉದ್ದೇಶದಿಂದ ಸಪ್ತರ್ಷಿಗಳು ಆ ಜ್ಞಾನವೆಲ್ಲವನ್ನ ತಲೆಯಲ್ಲಿಟ್ಟುಕೊಂಡು ಮುಂದಿನ ಮನ್ವಂತರಕ್ಕೆ, ಮುಂದಿನ ಕಾಲದಲ್ಲಿರುವಂತಹ ಜನರಿಗೆ ಆ ಜ್ಞಾನದ ಸಂದೇಶವನ್ನು ಕೊಡ್ಲಿಕ್ಕೆ ಅಂತ ಪ್ರಳಯ ಕಾಲದಲ್ಲಿಯೂ ನಾಶವಾಗದ ಜ್ಞಾನವುಳ್ಳವರಾಗಿ ಇರ್ತಾರೆ. ಅಥವಾ ಆ ಕಾಲದಲ್ಲಿ ಮರೆತರೂ ಕೂಡ ಸೃಷ್ಟಿಯಾದ ತತ್ಕ್ಷಣದಲ್ಲಿ ತಮ್ಮ ತಪಸ್ಸಿನ ಪ್ರಭಾವದಿಂದ ಕಳೆದುಕೊಂಡಂತಹ, ಮರೆತು ಹೋದ ಎಲ್ಲ ವೇದಗಳನ್ನು ಕೂಡ ಬುದ್ಧಿಯಲ್ಲಿ ಧಾರಣೆ ಮಾಡ್ತಾರೆ. ಚತುರ್ಯುಗಾಂತೆ ಕಾಲೇನ ಗ್ರಸ್ತಾನ್ ಶ್ರುತಿಗಣಾನ್ ಯಥಾ ತಪಸಾ ಋಷಯೋ ಅಪಶ್ಯನ್ ಯಥೋ ಧರ್ಮ ಸನಾತನಃ. ಆ ವೇದಗಳಿಂದ ಸನಾತನವಾದಂತಹ ಧರ್ಮವನ್ನ ನಾವೆಲ್ಲ ತಿಳಿದುಕೊಳ್ಬೇಕು. ಯಾಕೆ? ಈ ವೇದಗಳು ಸಾಮಾನ್ಯವಾದದ್ದಲ್ಲ. ಋಷಿಗಳು ತಮ್ಮ ತಪಸ್ಸಿನಿಂದ ಸಂಪಾದನೆ ಮಾಡಿದ ದೊಡ್ಡದಾದ ಸಂಪತ್ತು. ಮನೆಯಲ್ಲಿ ಯಾರೋ ಬಹಳ ಪರಿಶ್ರಮದಿಂದಾಗಿ ದೊಡ್ಡ ಸಂಪತ್ತನ್ನ ಕೂಡಿ ಹಾಕಿದ್ದಾರೆ, ದೊಡ್ಡ ಸಂಪತ್ತನ್ನು ಗಳಿಸಿದ್ದಾರೆ ಅಂತಾದ್ರೆ, ಗಳಿಸಿದ ಸಂಪತ್ತನ್ನು ಉಳಿಸಬೇಕು ಎಂಬ ಉದ್ದೇಶದಿಂದ ನಾವೆಲ್ಲ ಬಹಳ ಪ್ರಯತ್ನ ಮಾಡ್ತೇವೆ. ಸಹಜವೂ ಹೌದು. ಯಾಕೆ ಅಂತಂದ್ರೆ ಸಂಪತ್ತನ್ನ ರಕ್ಷಣೆ ಮಾಡಿಕೊಳ್ಬೇಕು. ಹಾಗೆ ನಮಗೆ ನಿಮಗೆ ಅಂತಲ್ಲದೇನೆ ಎಲ್ಲ ಜೀವರಾಶಿಗಳಿಗೂ ಕೊಟ್ಟಂತಹ ದೊಡ್ಡ ಸಂಪತ್ತು ಅಂತಂದ್ರೆ ವೇದ ಸಂಪತ್ತು. ಆ ವೇದವೆಂಬಂತಹ ಸಂಪತ್ತನ್ನ ಋಷಿಗಳು, ಮುನಿಗಳು ಇವರೆಲ್ಲರೂ ಕೂಡ ಉಳಿಸಿ ಬೆಳೆಸಿ ಅದನ್ನು ಮುಂದಿನ ಪೀಳಿಗೆಗೆ ಹಂಚಿದ್ದಾರೆ. ಅದರಿಂದ ಹರಿಯ ಆದೇಶದಂತೆ ಚೆನ್ನಾಗಿ ಪ್ರಚಾರ ಮಾಡುವಂತಹ ವೇದದ ದಾರಿಯಲ್ಲಿಯೇ ನಾವು ಧರ್ಮವನ್ನ ತಿಳಿಯಬೇಕು. ಧರ್ಮದ ನಿಶ್ಚಯವನ್ನು ಮಾಡಿಕೊಂಡು ನಮ್ಮ ಜೀವನವನ್ನು ನಡೆಸಬೇಕು. ಒಟ್ಟು ಧರ್ಮಕ್ಕೆ 4 ಪಾದಗಳು, 4 ಚಕ್ರದ ಒಂದು ರಥ ಅಂತ ಅನ್ಕೊಳ್ಳಿ, ಅಥವಾ 4 ಕಾಲುಗಳುಳ್ಳಂತ ಒಂದು ಆಸನ ಅಂತ, ಚೇರು ಅಂತಾದ್ರೂ ಅನ್ಕೊಳ್ಳಿ. ಒಂದೊಂದು ಕಾಲುಗಳು ಹೋಯ್ತು ಅಂತಂದ್ರೆ ಕೂಡೋದು ಬಹಳ ಕಷ್ಟ ಆಗತ್ತೆ. ಇರೋ 4 ಕಾಲುಗಳೇ ಸರಿಯಾಗಿ ಇದ್ದಾಗ್ಲೇ ನಾವು ಕೂತು ಅದನ್ನ ನಿಯಂತ್ರಣ ಮಾಡಿಕೊಳ್ಳೋದು ಕಷ್ಟವಾದಾಗ ಇಷ್ಟೆಲ್ಲವನ್ನು ಕೂಡ ಇಟ್ಟುಕೊಳ್ಳೋದು ಬಹಳ ಕಷ್ಟವೇ. ಅದಕ್ಕೆ ಹೇಳ್ತಾ ಇದ್ದಾರೆ, ಬಹಳ ಪ್ರಯತ್ನ ಪಟ್ಟು ತಪಸ್ಸು ಅಂದ್ರೆ ಆಲೋಚನೆ, ನಿರಂತರವಾಗಿ ಭಗವದ್ವಿಷಯಕವಾದಂತಹ ಮನಸ್ಸಿನ ಸಂಚರಣ ಮತ್ತು ಅಂತಃಕರಣದ ಶುದ್ಧಿ, ಶುಚಿತ್ವ, ದಯಾ, ಎಲ್ಲ ಪ್ರಾಣಿಗಳಲ್ಲೂ ಕೂಡ ಪ್ರೀತಿಯನ್ನು ತೋರಿಸುವಂತಹದ್ದು, ಅನುಕಂಪೆಯನ್ನು ಮಾಡುವಂತಹದ್ದು, ಇದನ್ನು ದಯಾ ಅಂತ ಕರೀತಾರೆ. ಮತ್ತು ಸತ್ಯ. ತಪಸ್ಸು, ದಯೆ, ಶುಚಿತ್ವ, ಒಂದು ದೈಹಿಕವಾದ ಹೊರಗಡೆಯಲ್ಲಿ ಕಾಣುವ ಶುಚಿತ್ವ ಒಂದಾದರೆ, ಆಂತರಿಕವಾದ ಶುಚಿತ್ವ, ಮನಸ್ಸಿನ ಶುದ್ಧಿ, ದೋಷಗಳ ಪರಿಮಾರ್ಜನೆಯನ್ನೇ ಅಲ್ವೇ ನಾವೆಲ್ಲ ಶುಚಿಯಾಗಿರೋದು ಅಂತನ್ನೋದು. ದೋಷಗಳು ಬರೀ ದೇಹಕ್ಕೆ ಮಾತ್ರ ಇರುವಂತಹದ್ದಲ್ಲ, ಹೊರತಾಗಿ ಮನಸ್ಸಿಗೆ ಇರುವಂತಹದ್ದು. ನಮ್ಮ ಎಲ್ಲ ದ್ವೇಷ, ಅಸೂಯೆ,
ಮತ್ತೊಬ್ಬರ ಉನ್ನತಿಯನ್ನು ಕಂಡ್ರೆ ಹೊಟ್ಟೆ ಕಿಚ್ಚು ಪಡೋದು, ಯಾರಾದ್ರೂ ದುಃಖ ಪಡ್ತಾ ಇದ್ದಾರೆ ಅಂತಾದ್ರೆ ಅದರಿಂದ ವಿಕೃತವಾದಂತಹ ಆನಂದವನ್ನ ಅನುಭವಿಸುವಂತಹದ್ದು, ಈ ತರದ ಮನೋಭಿಲಾಷೆಗಳು, ಮನಸ್ಸಿನ ವ್ಯಾಪಾರಗಳು ಏನಿವೆಯೋ ಎಲ್ಲವೂ ಕೂಡ ಕುತ್ಸಿತವಾದ ಮನಸ್ಸಿನ ಬಯಕೆಗಳು. ಇಂತಹ ದೋಷಗಳ ಕಾರಣದಿಂದ ಈ ಇಷ್ಟೆಲ್ಲ ಅನರ್ಥಗಳು ಯಾಕೆ ಆಗತ್ತೆ, ಮನಸ್ಸಿನಲ್ಲಿ ಆ ದೋಷಗಳು ಯಾಕೆ ಉದ್ಭಾವನೆ ಆಗತ್ತೆ ಅಂತಂದು ಹೇಳಿದ್ರೆ, ನಮ್ಮ ಮನಸ್ಸಿನಲ್ಲಿರುವಂತಹ ದೋಷಗಳು ಇದಕ್ಕೆ ದೊಡ್ಡದಾದ ಕಾರಣ. ಆ ಮನಸ್ಸಿನ ದೋಷಗಳನ್ನ ಕಳೆದುಕೊಂಡು ಶುಚಿತ್ವವನ್ನ ಪಡಿಬೇಕು. ಅದನ್ನ ಹೇಳ್ತಾ ಇದ್ದಾರೆ ಶುಚಿಹಿ. ಶುಚಿತ್ವ ಇರಬೇಕು. ಮತ್ತು ದಯಾ. ಯಾವುದೇ ಪ್ರಾಣಿಗಳಾಗ್ಲಿ, ಪ್ರಾಣಿಗಳಲ್ಲಿ ಅನುಕಂಪೆಯನ್ನು ತೋರಿಸುವಂತಹದ್ದು. ಮತ್ತು ಸತ್ಯ. ಇದ್ದದ್ದನ್ನ ಇದ್ದ ಹಾಗೆ ಹೇಳೋದು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಸತಾಂ ಹಿತಂ ಹಿ ಸತ್ಯಂ ಎಂಬುದಾಗಿ ಸಜ್ಜನರಿಗೆ ಯಾವುದನ್ನು ಆಡಿದರೆ ಸಂತೋಷವಾಗುತ್ತೋ ಆ ರೀತಿಯಾದ ಮಾತುಗಳನ್ನು ಆಡ್ತಾ ಬದುಕೋದು. ಇದು 4 ಧರ್ಮದ ಪಾದಗಳು. ಒಂದು, ನಾವು ತಪಸ್ಸನ್ನು ಮಾಡೋದು. ತಪಸ್ಸು ಅಂತಂದ್ರೆ ಕಣ್ಣು ಮುಚ್ಚಿಕೊಂಡು ಕಾಡಿಗೆ ಹೋಗಿ ಮಾಡೋದು ಅಲ್ಲ, ನಿರಂತರವಾಗಿ ಶಾಸ್ತ್ರಗಳ ಅಭ್ಯಾಸ. ದಯೆ, ಪ್ರತಿಯೊಂದು ಭೂತಗಳಲ್ಲೂ ದಯೆಯನ್ನ ತೋರಿಸಬೇಕು. ಅಂತರಂಗದಲ್ಲಿ ಮತ್ತು ಬಹಿರಂಗದಲ್ಲಿ ಎರಡೂ ಕಡೆಯಲ್ಲೂ ಕೂಡ ಶುಚಿತ್ವವನ್ನ ಗಳಿಸಿಕೊಳ್ಳೋದು. ಮತ್ತು ಸತ್ಯತ್ವ. ಈ 4 ದಯೆಯ 4 ಕಾಲುಗಳು, ಧರ್ಮದ 4 ಕಾಲುಗಳು. ಈ 4 ಪಾದಗಳು ಧರ್ಮಕ್ಕೆ ಇದ್ದಾಗ ಸಪ್ತರ್ಷಿಗಳಿಂದ ಜ್ಞಾನದ ಪ್ರವಾಹ ನಿರಂತರವಾಗಿ ಹರಿಯುವ ಸಂದರ್ಭದಲ್ಲಿ ಆಯಾಯ ಮನ್ವಂತರದ ಅಧಿಪತಿಗಳು ಯಾರಿರ್ತಾರೋ ತಮ್ಮ ರಾಜ್ಯ, ತಮ್ಮ ಆಳ್ವಿಕೆ ಇರುವಂತಹ ಪ್ರದೇಶದಲ್ಲೆಲ್ಲ ಪ್ರಾಯಶಃ ಈ 4 ಧರ್ಮದ ಪಾದಗಳು ಉಳಿಯುವ ಹಾಗೆಯೇ ರಾಜ್ಯಭಾರವನ್ನು ಮಾಡ್ತಾರೆ. ಯಾಕೆ ಅಂದ್ರೆ ಪರಮಾತ್ಮನ ಆದೇಶ ಇದು. ಈ 4 ಇದ್ರೆ ಪರಮಾತ್ಮನಿಗೆ ಸಂತೋಷವಾಗತ್ತೆ ಅಂತ ತಿಳಿದುಕೊಂಡು ಪರಮಾತ್ಮನಿಗೆ ಸಂತೋಷವಾಗುವ ಕರ್ಮಗಳನ್ನು ಮಾಡುವುದು ನಮ್ಮ ಕರ್ತವ್ಯ ಅಂತ ತಿಳಿದುಕೊಂಡು ಈ ರೀತಿಯಾದಂತಹ ಜೀವನವನ್ನ, ರಾಜ್ಯಭಾರವನ್ನು ಅವರು ನಡೆಸ್ತಾ ಇರ್ತಾರೆ. ತಥೋ ಧರ್ಮಂ ಚತುಷ್ಪಾದಂ ಮನವೋ ಹರಿಣೋದಿತಾ ಯುಕ್ತಾ ಸಂಚಾರಯಂತಿ ಅದ್ಧ ಸ್ವೇ ಸ್ವೇ ಕಾಲೇ ಮಹೀಂ ನೃಪಾಹ. ತಮ್ಮ ತಮ್ಮ ಕಾಲದಲ್ಲಿ ಭೂಮಿಯನ್ನ ಈ ರೀತಿಯಾಗಿ ಅವರು ಆಳ್ತಾ ಇರ್ತಾರೆ. ಎಲ್ಲಿಯವರೆಗೂ ತಮ್ಮ ಸಂತಾನದವರು ತಮ್ಮ ಮನ್ವಂತರದ ಕೊನೆಯಲ್ಲಿಯುವವರೆಗೂ ಕೂಡ ರಾಜರ್ಷಿಗಳಾದಂತಹ ಮನುಗಳು ಕ್ಷಣಕಾಲವೂ ವಿಶ್ರಾಮವನ್ನು ತೆಗೆದುಕೊಳ್ಳದೇನೆ ಪೂರ್ಣವಾದ ಪ್ರಯತ್ನವನ್ನ ಪರಮಾತ್ಮನ ಆದೇಶವನ್ನು ಪಾಲಿಸೋದ್ರಲ್ಲಿ ಕಳೀತಾರೆ. ಯಾವಾಗ ಧರ್ಮ ಚೆನ್ನಾಗಿ ಲೋಕದಲ್ಲಿ ಪ್ರಸಾರವಾಗುತ್ತೋ ಆ ಸಂದರ್ಭದಲ್ಲಿ ಋಷಿ ಮುನಿಗಳು, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಎಲ್ಲರೂ ತಮ್ಮ ತಮ್ಮ ಕರ್ಮಗಳಿಗೆ, ತಮ್ಮ ತಮ್ಮ ಸ್ವಭಾವಕ್ಕೆ, ತಮ್ಮ ತಮ್ಮ ವರ್ಣಾಶ್ರಮಗಳಿಗೆ ಅನುಗುಣವಾದಂತಹ ಯಜ್ಞ ಯಾಗಾದಿಗಳನ್ನ ದೇವತೆಗಳನ್ನು ಉದ್ದೇಶಿಸಿಕೊಂಡು ಮಾಡ್ತಾ ಇರ್ತಾರೆ. ತಮ್ಮಿಂದ ಬಹಳ ಅನುಗ್ರಹವಾಗಿದೆ ಎನ್ನುವ ಉದ್ದೇಶದಿಂದ, ಅಥವಾ ತಮ್ಮಿಂದ ಇಷ್ಟು ಉಪಕಾರಗಳು ನಮಗಾಗಬೇಕಾಗಿದೆ, ನಮ್ಮ ಬಯಕೆಗಳನ್ನ ಈಡೇರಿಸಿ ಎಂಬ ಭಾವನೆಯಿಂದಲೂ ಕೂಡ ಪ್ರಯತ್ನವನ್ನ ಇವರೆಲ್ಲರೂ ಯಜ್ಞ ಯಾಗಾದಿಗಳ ಮುಖಾಂತರವಾಗಿ ದೇವತೆಗಳನ್ನ ಆರಾಧನೆ ಮಾಡ್ತಾ ಇರ್ತಾರೆ. ಈ 4 ಧರ್ಮ ಪಾದಗಳಿಂದ ಸಹಿತವಾಗಿದ್ದುಕೊಂಡು ತಪಸ್ವಿಗಳಾದವರು, ಆಂತರಿಕ ಬಾಹ್ಯವಾದಂತಹ ಶೌಚವುಳ್ಳಂತಹ ವ್ಯಕ್ತಿಗಳು, ಅದೇ ರೀತಿಯಾಗಿ ದಯೆಯುಳ್ಳವರು, ಸತ್ಯವನ್ನೇ ನುಡಿಯುವಂತಹ ಪರಿಶುದ್ಧವಾದಂತಹ ವ್ಯಕ್ತಿತ್ವವುಳ್ಳ ಜನರು ಈ ರೀತಿಯಾಗಿ ಸಾತ್ವಿಕವಾದ ಜೀವನವನ್ನು ಮಾಡಿ ದೇವತೆಗಳ ಉದ್ದೇಶದಿಂದ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ದಾರೆ ಅಂತಾದ್ರೆ ದೇವತೆಗಳಿಗೆ ಅದರಿಂದ ಗ್ಲೂಕೋಸ್ ಸಿಕ್ಕಾಗತ್ತೆ, ವಿಶೇಷವಾದ ಶಕ್ತಿ ಬರುತ್ತೆ. ಆ ಶಕ್ತಿಯಿಂದ
ದುಷ್ಟರಾದಂತಹ ರಾಕ್ಷಸರನ್ನ, ದಾನವರನ್ನ, ಜಗತ್ತಿಗೆ ಅಹಿತವನ್ನುಂಟು ಮಾಡುವಂತಹ ಜನರನ್ನ ಸಂಹಾರ ಮಾಡಿ ಉತ್ತಮವಾದಂತಹ ಲೋಕದ ಪ್ರಗತಿಗೆ ಕಾರಣರಾಗ್ತಾರೆ. ಪಾಲಯಂತಿ ಪ್ರಜಾಪಾಲಾಹ ಯಾವದಂತಂ ವಿಭಾಗಶಃ ಯಜ್ಞ ಭಾಗ ಭುಜೋ ದೇವಾಹ ಏಚ ತತ್ರ ಅನುಕೀರ್ತಿತಾಹ. ಪ್ರಜಾಪಾಲಾಹ, ಪ್ರಜೆಗಳ ಪಾಲಕರಾದಂತಹ ವ್ಯಕ್ತಿಗಳು, ಯಾವದಂತಂ ವಿಭಾಗಶಃ, ತಮ್ಮ ಸಂತತಿಯವರು ಎಲ್ಲಿಯವರೆಗೂ ಭೂಮಿಯಲ್ಲಿ ವಾಸ ಮಾಡ್ತಾ ಇರ್ತಾರೋ ಅಲ್ಲಿಯವರೆಗೂ ಪ್ರಜೆಗಳ ಪಾಲನೆಯಲ್ಲಿ ತಮ್ಮನ್ನು ತಾವು ವಿಶೇಷವಾಗಿ ತೊಡಗಿಸಿಕೊಂಡಿರ್ತಾರೆ. ಅಷ್ಟೇ ಅಲ್ಲ, ಯಜ್ಞ ಭಾಗ ಭುಜೋ ದೇವ ಏಚ ತತ್ರಾನು ಕೀರ್ತಿತಾಹ. ಆಯಾಯ ಮನ್ವಂತರದಲ್ಲಿ ಯಾವ್ಯಾರು ದೇವತೆಗಳಿದ್ದಾರೆ ಅಂತ ಒಂದೊಂದಕ್ಕೂ ವಿಶೇಷವಾಗಿ ಹೇಳಿದ್ದೇವೆ. ಈ ಮನ್ವಂತರದಲ್ಲಿ ವಸು, ರುದ್ರರು, ಆದಿತ್ಯರು ಅಂತ ವಿಶೇಷವಾಗಿ ಹವಿರ್ಭಾಗವನ್ನು ಭೋಗ ಮಾಡುವಂತಹ ದೇವತೆಗಳು ಅಂತ ಇದ್ದಾರೆ. ಹೇಗೋ ಹಾಗೆ ಆಯಾಯ ಮನ್ವಂತರಕ್ಕೆ ದೇವತೆಗಳ ಹೆಸರು ಬದಲಾಗಿರತ್ತೆ ಅಂತ ನಾವು ನೋಡಿದೆವು ಹಿಂದಿನ ಪಾಠದಲ್ಲಿ. ಆಯಾಯ ಹೆಸರಿನ ದೇವತೆಗಳು ಜನರೆಲ್ಲರೂ ಮಾಡುವ, ದೇವತೆಗಳನ್ನು ಉದ್ದೇಶಿಸಿಕೊಂಡು ಮಾಡುವಂತಹ ಕರ್ಮಗಳ ಫಲವನ್ನ ಅನುಭವಿಸ್ತಾ ಇರ್ತಾರೆ. ಅದರಿಂದ ಅವರು ಸಶಕ್ತರಾಗಿ ಮೂರ್ಲೋಕಗಳನ್ನ ಕಾಪಾಡ್ತಾ ಇರ್ತಾರೆ. ಇಂದ್ರೋ ಭಗವತಾಂ ದತ್ತಾಂ ತ್ರೈಲೋಕ್ಯ ಶ್ರಿಯಮೂರ್ಜಿತಾಂ ಭುಂಜಾನಃ ಪಾತಿ ಲೋಕಾನ್ ಸ್ತ್ರೀನ್ ಕಾಮಂ ಲೋಕೆ ಪ್ರವರ್ಷತಿ. ಇಂದ್ರ ಭಗವಂತ ಇಡೀ ಮೂರ್ಲೋಕದ ಆಧಿಪತ್ಯವನ್ನ ಇಂದ್ರನಿಗೆ ಕೊಟ್ಟಾಗ ಅದನ್ನು ವಹಿಸಿಕೊಂಡು ಅದರ ಐಶ್ವರ್ಯವನ್ನ, ಭೋಗವನ್ನು ಚೆನ್ನಾಗಿ ಅನುಭವಿಸ್ತಾ ಲೋಕವನ್ನ ರಕ್ಷಣೆ ಮಾಡ್ತಾ ಇರ್ತಾನೆ. ಇಂದ್ರ ಮಳೆಗೆ ಅಭಿಮಾನಿಯಾದಂತಹ ದೇವತೆ. ನಮ್ಮ ಎಲ್ಲ ಮಳೆಗಳಿಗೆ, ಗುಡುಗುಗಳಿಗೆ, ಕಾಲ ಕಾಲಕ್ಕೆ ಆಗಬೇಕಾದ ಮಳೆಗಳಿಗೆ, ಆ ಕಾಲದಲ್ಲಿ ಸುರಿಯುವಂತಹ ಚಂಡಮಾರುತದ ಪ್ರಯುಕ್ತವಾಗಿ ಬಂದಂತಹ ಮಳೆಗಳಿಗೆ, ಇದು ಎಲ್ಲದಕ್ಕೂ ಕೂಡ ನಿಯಾಮಕನಾದಂತಹ ದೇವತೆ ಇಂದ್ರ. ಇಂದ್ರ ಭಗವಂತನು ಕೊಟ್ಟಂತಹ ಮೂರ್ಲೋಕದ ಆಧಿಪತ್ಯವನ್ನ ನಡೆಸೋದಷ್ಟೇ ಅಲ್ಲದೇನೆ, ಯಾವ ಕಾಲದಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆಗಳು ಬೇಕಾಗತ್ತೋ, ಯಾವ ಕಾಲದಲ್ಲಿ ಲೋಕದಲ್ಲಿರುವಂತಹ ಜನರಿಗೆ ಮಳೆ ಬೇಕಾಗತ್ತೋ ಅದೆಲ್ಲವನ್ನ ಆ ಕಾಲ ಕಾಲಕ್ಕೆ ಜನರಿಗೆ ತಲುಪಿಸಿ ಬಿಡ್ತಾನೆ. ಪರಮಾತ್ಮ ಬರೀ ಜಗತ್ತಿನ ಸೃಷ್ಟಿಯನ್ನು ಮಾಡಿ ಬಿಟ್ಟು ಬಿಡ್ಲಿಲ್ಲ. ಇವರಿಗಿಷ್ಟೇ ಮಾಡಿದ್ರೆ ಉಪಯೋಗವಿಲ್ಲ, ಜ್ಞಾನದ ಉಪದೇಶವನ್ನು ಕೊಡಬೇಕು ಎಂಬಂತಹ ಕಾರಣದಿಂದಲೇ ತನ್ನ ಅನೇಕ ರೂಪಗಳಿಂದ, ಶ್ರೀಹರಿ ಕಪಿಲ ರೂಪದಿಂದ, ಸಿದ್ಧ ರೂಪದಿಂದ, ವ್ಯಾಸಾದಿ ರೂಪಗಳಿಂದ, ವ್ಯಾಸ, ದತ್ತಾತ್ರೇಯ ಮುಂತಾದಂತಹ ಅನೇಕ ರೂಪಗಳಿಂದಾಗಿ ಪರಮಾತ್ಮ ಕರ್ಮಯೋಗವನ್ನ, ಜ್ಞಾನಯೋಗವನ್ನ, ಅದೇ ರೀತಿಯಾಗಿ ಅನೇಕ ತತ್ವಗಳ ಉಪದೇಶವನ್ನ ಪರಮಾತ್ಮ ಕೊಡ್ತಾ ಇದ್ದಾನೆ, ಜನರಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಜ್ಞಾನಂ ಚಾತುರ್ಯುಗಂ ಬ್ರೂತೆ ಹರಿಹಿ ಸಿದ್ಧ ಸ್ವರೂಪ ಧೃಕ್. ಪರಮಾತ್ಮ ಸಿದ್ಧ ಸ್ವರೂಪವುಳ್ಳವನು, ಅಮೋಘವಾದ ಸಾಮರ್ಥ್ಯ ಪರಮಾತ್ಮನಿಗೆ ಇದೆ. ಕ್ಷಣಕಾಲದಲ್ಲಿ ಪರಮಾತ್ಮ ಅಲ್ಲಿ ಆವಿರ್ಭೂತನಾಗ್ತಾನೆ. ಆವಿರ್ಭೂತನಾಗಿದ್ದುಕೊಂಡು ಹಣ್ಣಿನ ಮುಖಾಂತರವಾಗಿ ಭಕ್ತರು ಕೊಟ್ಟಂತಹ ಯಾವುದೇ ಫಲಗಳಿರಬಹುದು ಅವುಗಳ ಮುಖಾಂತರವಾಗಿ ತಾನು ಆರಾಧಿತನಾಗಿದ್ದುಕೊಂಡು ಅವರಿಗೆ ಜ್ಞಾನೋಪದೇಶವೆಂಬಂತಹ ದೊಡ್ಡ ಫಲವನ್ನ ಕರುಣಿಸ್ತಾನೆ. ಬರೀ ಅವರ ಪೂಜೆಯನ್ನ ಸ್ವೀಕಾರ ಮಾಡೋದಷ್ಟೇ ಅಲ್ಲ, ತಾನು ಅವರಿಗೆ ಅನೇಕ ಫಲಗಳನ್ನ, ಜ್ಞಾನವೆಂಬಂತಹ ಫಲವನ್ನ, ಅಮೃತವನ್ನೇ ಸುರಿಸುವಂತಹ ಫಲಗಳನ್ನ ಇವರೆಲ್ಲರಿಗೂ ಕೊಟ್ಟು ಅವರನ್ನ ರಕ್ಷಣೆ ಮಾಡ್ತಾನೆ. ಋಷಿ ರೂಪಧರ ಕರ್ಮ ಯೋಗಂ ಯೋಗೇಶ ರೂಪಧೃಕ್. ಪರಮಾತ್ಮ ಕರ್ಮಯೋಗವನ್ನ, ಜ್ಞಾನಯೋಗವನ್ನ, ತಾಯಿಗೆ ಸಾಂಖ್ಯ ಯೋಗವನ್ನ, ಕಪಿಲ ರೂಪದಿಂದಾಗಿ ಪರಮಾತ್ಮ ತನ್ನ ತಾಯಿಗೇನೆ ಸಾಂಖ್ಯ ಯೋಗವನ್ನು ಉಪದೇಶ ಕೊಟ್ಟ. ಈ ವ್ಯಾಸರೂಪಿಯಾಗಿ ಮಹಾಭಾರತ, ಭಾಗವತ, ಚತುರ್ವೇದಗಳ ವಿಭಾಗ ಎಂಬಂತಹ ದೊಡ್ಡದಾದ ಕಾರ್ಯವನ್ನ ಪರಮಾತ್ಮ ಮಾಡಿದ. ಯಾಕೆ ಅಂತಂದ್ರೆ ಬರೀ ಜಗತ್ತಿನಲ್ಲಿ ಜೀವರು ಹುಟ್ಟಿ ಹಾಗೆ ಇದ್ರೆ ಆಗೋದಿಲ್ಲ, ಸಾಧನೆಯನ್ನು ಮಾಡಿಕೊಳ್ಳಬೇಕು. ಸಾಧನ ಶರೀರವಿದು ನೀದೈದೆ ಕೊಟ್ಟದ್ದು, ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ ದಾಸರಾಯರು ಹೇಳಿದ ಹಾಗೆ ಪರಮಾತ್ಮ ಕೊಟ್ಟಂತಹ ಆಯುಷ್ಯ ಬಹಳ ಅಲ್ಪವಾದದ್ದು. ಹಾಗಾಗಿ
ಇಂತಹ ಅಮೋಘವಾದ ಅಪೂರ್ವವಾದಂತ ಈ ಸಂಪತ್ತು ನಶ್ವರವಾದ ಸಂಪತ್ತನ್ನ ಚೆನ್ನಾಗಿ ಉಪಯೋಗಿಸಿಕೊಳ್ಬೇಕಲ್ಲ. ಅದಕ್ಕೋಸ್ಕರವಾಗಿ ಇದನ್ನ ಸಾರ್ಥಕಪಡಿಸಿಕೊಳ್ಳಿ ಅಂತ ಹೇಳ್ತಾ, ಸಾರ್ಥಕಪಡಿಸಿಕೊಳ್ಬೇಕು ಅಂದ್ರೆ ಏನರ್ಥ? ನಮಗೂ ಪಶುಗಳಿಗೂ ವ್ಯತ್ಯಾಸ ಏನು? ಅವುಗಳು ತಿನ್ನತ್ತೆ, ಅವುಗಳು ಸಂತಾನೋತ್ಪತ್ತಿಯನ್ನು ಮಾಡತ್ತೆ, ಅವುಗಳು ಮನುಷ್ಯರ ಹಾಗೆ ವಿಲಾಸಿ ಜೀವನವನ್ನು ಮಾಡ್ತಾ ಪ್ರತಿನಿತ್ಯದಲ್ಲೂ ಕೂಡ ಮರುದಿನದ ಆಹಾರಕ್ಕೋಸ್ಕರ ಅಂತ ನಿರಂತರವಾಗಿ ಚರಿಸ್ತಾ ಅಲ್ಲಲ್ಲಿ ಇಲ್ಲಿ ಎಲ್ಲ ಕಡೆಯಲ್ಲಿ ಓಡಾಡ್ತಾ ತನ್ನ ಶಕ್ತಿಯನ್ನ ಹ್ರಾಸ ಮಾಡಿಕೊಂಡು ಬಿಡುತ್ತೆ. ಹಾಗೆ ನಾವೆಲ್ಲರೂ ಸುಖದ ಬೆನ್ನಿನ ಹಿಂದೆ ಬಿದ್ದು ನಮ್ಮಲ್ಲಿಯೇ ಇರುವಂತಹ ಸುಖವನ್ನ ಮರೆತು ಬಿಡ್ತೇವೆ. ಅದಕ್ಕೆ ಆ ಸುಖದ ಅನುಭೂತಿಯನ್ನು ತಂದುಕೊಡುವ ಉದ್ದೇಶದಿಂದ ಉಪದೇಶಗಳ ಮುಖಾಂತರವಾಗಿ ಜನರಲ್ಲಿರುವ ಅಜ್ಞಾನವನ್ನ ಹೋಗಲಾಡಿಸ್ತಾನೆ ಪರಮಾತ್ಮ. ಅಷ್ಟೇ ಅಲ್ಲ, ಪ್ರಜಾಪತಿಗಳಲ್ಲಿ ಪ್ರಜೇಶ ಎಂಬಂತಹ ರೂಪದಿಂದ ತನ್ನ ಶತ್ರುಗಳಾದವರು ಯಾರಿದ್ದಾರೋ ಅವ್ರಿಗೆಲ್ಲರನ್ನೂ ಕೂಡ ಸಂಹಾರ ಮಾಡ್ತಾನೆ ಇಂದ್ರ ರೂಪನಾಗಿ. ದಕ್ಷ ಮುಂತಾದ ಪ್ರಜಾಪತಿಗಳಲ್ಲಿದ್ದುಕೊಂಡು ಸಂತಾನೋತ್ಪತ್ತಿಯನ್ನು ಮಾಡ್ತಾನೆ. ಕಾಲ ರೂಪದಿಂದ ಪರಮಾತ್ಮ ಇದ್ದುಕೊಂಡು ಎಲ್ಲ ದುಷ್ಟರ ನಾಶಕ್ಕೋಸ್ಕರವಾಗಿ ತಮೋ ಗುಣವನ್ನ ಪ್ರೇರಣೆ ಮಾಡ್ತಾನೆ. ಅಂದ್ರೆ ಸಹಜವಾಗಿ ಆ ವಸ್ತುಗಳು ಅಥವಾ ವ್ಯಕ್ತಿಗಳು ಇವರಲ್ಲಿ ದೋಷಗಳು ಸಹಜವಾಗಿ ಇರತ್ತೆ. ಆದ್ರೆ ಆ ಇರುವ ದೋಷಗಳು ಜನರ ಒಂದು 4-6 ಜನರ ಒಳ್ಳೆ ಜನರ ಸಂಪರ್ಕದಲ್ಲಿ ಇದ್ಬಿಟ್ರು ಅಂತಂದ್ರೆ ಒಳಗಡೆಯಲ್ಲಿ ವಿಷ ಇದ್ರೂ ಕೂಡ, ವಿಷಕಾರವ ಸ್ವಭಾವ ಇದ್ರೂ ಕೂಡ ಈ ಜನರ ಸಂಪರ್ಕದಿಂದಾಗಿ ಆ ಸ್ವಭಾವ ಅವರಿಗೆ ತೋರಿಕೆ ಬರೋದಿಲ್ಲ, ಹೊರಗಡೆಯಲ್ಲಿ ಅದು ತೋರಿಲಿಕ್ಕೆ ಆಗೋದಿಲ್ಲ. ಹಾಗಿದ್ದಾಗ ಪರಮಾತ್ಮ ಅವರ ಸ್ವಭಾವದ ಅಭಿವ್ಯಕ್ತಿಗೋಸ್ಕರವಾಗಿ ಕಾಲರೂಪದಿಂದಾಗಿ ಅವರನ್ನ ಪ್ರವೇಶ ಮಾಡಿ ಅವರ ಸಹಜವಾದ ಗುಣ ದುಷ್ಟವೋ ಶಿಷ್ಟ ಸ್ವರೂಪವೇ ಆಗಿರಬಹುದು, ಆ ಸ್ವರೂಪವನ್ನ ಚೆನ್ನಾಗಿ ಜನರಿಗೆ ತಿಳಿಸಿಕೊಡ್ತಾನೆ. ಉತ್ಪತ್ತಿ ಆಗುವ ಹಾಗೆ, ಅಭಿವ್ಯಕ್ತಿ ಆಗುವ ಹಾಗೆ ಮಾಡ್ತಾನೆ. ಅಭಿವ್ಯಕ್ತಿ ಆಗುವ ಉದ್ದೇಶದಿಂದ ಜನರಲ್ಲಿ ತಮೋ ಗುಣವನ್ನ ಪ್ರಚೋದನೆ ಮಾಡ್ತಾನೆ. ಅಂದ್ರೆ ಕೆಲವೊಂದಿಷ್ಟು ಸಂದರ್ಭಗಳನ್ನ ಸೃಷ್ಟಿ ಮಾಡ್ತಾನೆ. ತಮೋ ಗುಣ ಅಂತಂದ್ರೆ ನಮ್ಮಲ್ಲಿರುವ ಕೆಟ್ಟ ವ್ಯಕ್ತಿತ್ವ ಅಭಿವ್ಯಕ್ತಿ ಆಗ್ಲಿಕ್ಕೆ ಬೇಕಾದಂತ ಉಪಾಯಗಳನ್ನ ಪರಮಾತ್ಮ ಮಾಡ್ತಾನೆ. ಅಂದ್ರೆ ಪರೀಕ್ಷೆಯನ್ನ ಮಾಡ್ತಾನೆ ಅಂತ. ಬಹಳ ಕಷ್ಟವನ್ನು ಕೊಟ್ಟು ಪರೀಕ್ಷೆ ಮಾಡ್ತಾನೆ, ಬಹಳ ಸಂತೋಷದಿಂದ ಜೀವರನ್ನಿಟ್ಟು ಪರೀಕ್ಷೆ ಮಾಡ್ತಾನೆ. ಹೀಗೆ ಒಂದೊಂದು ರೀತಿಯಿಂದ ಜೀವರನ್ನ ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆ ಮಾಡಿ ಎಲ್ಲ ದುಷ್ಟರು ಆ ಪರೀಕ್ಷೆಯಲ್ಲಿ ಯಾರು ಸೋಲ್ತಾರೋ ಅವರಿಗೆ ಅಧೋಗತಿಯನ್ನು ತಂದು ಕೊಡುತ್ತಾನೆ. ಜ್ಞಾನಂ ಚಾತುರ್ಯುಗಂ ಬ್ರೂತೆ ಹರಿಹಿ ಸಿದ್ಧ ಸ್ವರೂಪಧೃಕ್ ಋಷಿ ರೂಪಧರಃ ಕರ್ಮ ಯೋಗಂ ಯೋಗೇಶ ರೂಪಧೃಕ್ ಸರ್ಗಂ ಪ್ರಜೇಶ ರೂಪೇಣ ದಸ್ಯೂನ್ ಹಂತಿ ಸ್ವರಾಡ್ ವಪುಃ ಕಾಲರೂಪೇಣ ಸರ್ವೇಷಾಂ ಅಭವಾಯ ಪೃಥಗ್ ಗುಣಃ. ಕಾಲರೂಪದಿಂದಾಗಿ ಪರಮಾತ್ಮ ಎಲ್ಲ ದುಷ್ಟರ ನಾಶಕ್ಕೋಸ್ಕರವಾಗಿ ತಮೋ ಗುಣವನ್ನ ಬೆಳೆಸ್ತಾ ಇರ್ತಾನೆ. ಸ್ತೂಯಮಾನಃ ಜನೈರೇಭಿಃ ಮಾಯೆಯ ನಾಮರೂಪಯ ವಿಮೋಹಿತಾತ್ಮಭಿಃ ನಾನಾ ದರ್ಶನೈಃ ನಚ ದೃಶ್ಯತೆ. ಪರಮಾತ್ಮ ಋಷಿಗಳಿಂದ ಚೆನ್ನಾಗಿ ಅಂದ್ರೆ ಋಷಿಗಳೆಲ್ಲರೂ ಕೂಡ ಪರಮಾತ್ಮನನ್ನು ವಿಶೇಷವಾಗಿ ಕೊಂಡಾಡ್ತಾ ಇರ್ತಾರೆ. ಅವ್ರು ಯಾವಾಗ ನಿರಂತರವಾಗಿ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇರ್ತಾರೋ ಆವಾಗ ಮಾತ್ರ ಅವರ ಕಣ್ಣಿಗೆ ಕಾಣಿಸಿಕೊಳ್ತಾನೆ. ಪರಮಾತ್ಮನ ಶಕ್ತಿ ಅಚಿಂತ್ಯವಾದಂತಹದ್ದು. ಹೀಗಿದೆ ಅಂತ ಆ ಶಕ್ತಿಯನ್ನ ಲಿಮಿಟ್ ಮಾಡಿ ಹೇಳಲಿಕ್ಕೆ ಆಗೋದಿಲ್ಲ. ದೊಡ್ಡ ಆನೆಯ ಬಳಿಯಲ್ಲಿ ಹೋಗಿರ್ತೇವೆ ಕುರುಡರಾದವರು. ನಾವು ಕುರುಡರು ಅಂತ ಭಾವಿಸಿಕೊಂಡು ಆನೆಯ ಬಳಿಯಲ್ಲಿ ಹೋಗಿದ್ದೇವೆ ಅಂತ ಅಂದುಕೊಳ್ಳೋಣ. ಕೈಯಿಂದ ಮುಟ್ತೇವೆ, ಓ ಇದು ಆನೆ ಅಂತ ಯೋಚನೆ ಮಾಡ್ತೇವೆ. ಆದ್ರೆ ನಾವು ಸ್ಪರ್ಶದಿಂದ ತಿಳಿದಿದ್ದೆಷ್ಟಿದೆಯೋ ಅಷ್ಟೇ ಆನೆಯಾ? ಅಲ್ಲ, ತಿಳಿದಿದ್ದಕ್ಕಿಂತ ತಿಳಿಯದೇ ಇರುವಂತಹ ಭಾಗ ಬಹಳ ಇದೆ. ಅದೇ ರೀತಿಯಾಗಿ ಪರಮಾತ್ಮನನ್ನ ತಿಳಿಯುವ ಸಂದರ್ಭದಲ್ಲೂ ಋಷಿಗಳೆಲ್ಲರೂ ಪರಮಾತ್ಮ ನಿನ್ನ ಈ ಶಕ್ತಿ ಅಪಾರವಾದದ್ದು, ನಿನ್ನನ್ನ ಸ್ವಲ್ಪ ಮಾತ್ರ ನಾವು ನೋಡ್ತಾ ಇದ್ದೇವೆ ಅನ್ನುವ ಭಾವನೆಯಿಂದ ಪರಮಾತ್ಮನನ್ನು ನೋಡ್ತಾ ಇರ್ತಾರೆ. ಪರಮಾತ್ಮನಿಗೆ ನಮ್ಮ ತರದ ಭೌತಿಕವಾದ ಶರೀರಗಳಾಗ್ಲಿ, ನಮ್ಮ ಹಾಗೆ ಕರೀಲಿಕ್ಕೋಸ್ಕರ ಏನೋ ಒಂದು ಹೆಸರು ಬೇಕು ಅಂತ ಇಟ್ಟಂತಹ ಹೆಸರುಗಳಲ್ಲ. ನಾರಾಯಣ, ದಾಮೋದರ, ಕೃಷ್ಣ, ವಾಸುದೇವ, ನರಸಿಂಹ ಇತ್ಯಾದಿ ಹೆಸರುಗಳು ಬರೀ ಏನೋ ಲೋಕದಲ್ಲಿ ವ್ಯವಹಾರ ಮಾಡ್ಬೇಕಾಗಿದೆ, ಆಧಾರ್ ಕಾರ್ಡ್ ಮಾಡಿಸ್ಬೇಕು, ರೇಷನ್ ಕಾರ್ಡ್ ಮಾಡಿಸ್ಬೇಕು, ಅದಕ್ಕೇನೋ ಒಂದು ಹೆಸರು ಬೇಕು,
ಎಲ್ಲರೂ ಕೂಡ ವ್ಯವಹಾರಕ್ಕೋಸ್ಕರ ಒಂದು ಹೆಸರು ಇಟ್ಕೊಂಡಿದ್ದಾರೆ, ಅದಕ್ಕೆ ಇವನಿಗೂ ಒಂದು ಹೆಸರಿಡೋಣ ಅಂತ ಯಾರೋ ಇಟ್ಟಂತಹ ಹೆಸರಲ್ಲ ಅದು. ಪರಮಾತ್ಮನ ಪ್ರತಿಯೊಂದು ಹೆಸರುಗಳು ಕೂಡ ಭಗವಂತನ ಗುಣಗಳನ್ನ ಪ್ರತಿಪಾದನೆ ಮಾಡ್ತಾ ಇರುತ್ತೆ. ಹೀಗೆ ಪರಮಾತ್ಮನ ಸ್ತೋತ್ರವನ್ನ ಅವರೆಲ್ಲರೂ ಮಾಡ್ತಾ ಇರ್ತಾರೆ. ಮಾಡ್ತಾ ಇದ್ದು ಋಷಿಗಳಿಂದ ಸ್ತುತ್ಯನಾದಂತಹ ಪರಮಾತ್ಮ ನಾಮರೂಪಾತ್ಮಕವಾದಂತಹ ಇಡೀ ಜಗತ್ತನ್ನ ತನ್ನ ನಿಯಮದಲ್ಲಿ ಇಟ್ಟುಕೊಂಡಿರ್ತಾನೆ. ಸ್ತೂಯಮಾನೋ ಜನೈರೇಭಿಃ ಮಾಯೆಯ ನಾಮರೂಪಯ ವಿಮೋಹಿತಾತ್ಮಭಿಃ ನಾನಾ ದರ್ಶನೈಃ ನ ಚ ದೃಶ್ಯತೆ. ನಾನಾ ವಿಧವಾದಂತಹ ಪ್ರಯತ್ನವನ್ನ ಮಾಡಿದರೂ ಕೂಡ ಪರಮಾತ್ಮನನ್ನ ಪೂರ್ತಿಯಾಗಿ ತಿಳಿಲಿಕ್ಕಾಗೋದಿಲ್ಲ. ಹೀಗೆ ಇಷ್ಟನ್ನು ಹೇಳಿದ್ರು. ಇಷ್ಟನ್ನು ಹೇಳಿ ಇದು ಪರಮಾತ್ಮನ 14 ಕಲ್ಪಗಳು ಅಂತೇನಿವೆಯೋ ಆ ಕಲ್ಪಗಳಲ್ಲಿರುವಂತಹ ವಿಷಯಗಳನ್ನ ಬಹಳ ಸಂಕ್ಷಿಪ್ತವಾಗಿ ನಿನಗೀಗ ನಿರೂಪಣೆ ಮಾಡಿ ಹೇಳ್ತಾ ಇದ್ದೇನೆ. ಇಷ್ಟು 14 ಕಲ್ಪಗಳ ಹೆಸರನ್ನ ಏನ್ ಹೇಳಿದನೋ ಈ ಎಲ್ಲ ಕಲ್ಪಗಳು ನಡಿಲಿಕ್ಕೆ ಬಹಳ ಕಾಲ ಏನ್ ಬೇಕಾಗಿಲ್ಲ. ಬ್ರಹ್ಮದೇವರ ಒಂದು ಹಗಲು ಸಾಕು. ಬ್ರಹ್ಮದೇವರ ಒಂದು ಹಗಲಿನಲ್ಲಿ ಇಷ್ಟೆಲ್ಲ ಕೆಲಸ ಮುಗಿದು ಹೋಗಿ ಬಿಡುತ್ತೆ. 14 ಮನುಗಳ ಪದವಿ ಬದಲಾವಣೆಯಾಗಿ ಹೋಗತ್ತೆ ಅಂತ ಹೇಳ್ತಾ ಇದ್ದಾರೆ. ಏತತ್ ಕಲ್ಪ ವಿಕಲ್ಪಸ್ಯ ಪ್ರಮಾಣಂ ಪರಿಕೀರ್ತಿತಂ ಯತ್ರ ಮನ್ವಂತರಾಣ್ಯಾಹುಃ ಚತುರ್ದಶ ಪುರಾವಿದಃ. 14 ಮನ್ವಂತರಗಳು ಅಂತ ಏನ್ ಹೇಳ್ತಾ ಇದ್ದಾರ ಅವುಗಳ ಪರಿಮಾಣವನ್ನ, ಅಲ್ಲಿ ಬರುವಂತಹ ಮನ್ವಂತರಾಧಿಪತಿಗಳ ಹೆಸರನ್ನ, ಪ್ರಜಾಪತಿಗಳ ಹೆಸರನ್ನ, ದೇವತೆಗಳ ಹೆಸರನ್ನ, ಅಲ್ಲಿ ಸಪ್ತರ್ಷಿಗಳು ಯಾರಾಗಿರ್ತಾರೆ, ಪರಮಾತ್ಮನ ಅವತಾರಗಳೇನು, ಪರಮಾತ್ಮ ಮಾಡುವಂತಹ ಮಹದ್ ಉಪಕಾರಗಳೇನು, ಇದೆಲ್ಲವನ್ನು ಹೇಳಿ ಆಯ್ತು ಅಂತ ನಿಲ್ಲಿಸಿದ ತಕ್ಷಣದಲ್ಲಿ ನಮ್ಮೆಲ್ಲರಿಗೂ ಕೇಳಬೇಕು ಅಂತ, ಆ ಕಥೆಯನ್ನು ಹೇಳಬೇಕಾದ್ರೆ ಕೇಳಬೇಕು ಅಂತ ಅಂದುಕೊಂಡಂತಹ ಪ್ರಶ್ನೆಗಳನ್ನ ನಮ್ಮ ಹಾಗೆ ಅಯ್ಯೋ ಹಿಂದಿನದ್ದಾದದ್ದನ್ನ ಮರೆತು ಬಿಡುವ ಸ್ವಭಾವ ಇಲ್ಲದೆ ಇರುವಂತಹ ಪರೀಕ್ಷಿತ್ ರಾಜ ಕೇಳ್ತಾ ಇದ್ದಾನೆ. ನಮಗೆ ಒಂದ್ ದಿವಸ ಆಗಿ ಮರುದಿವಸ ಬಂದ್ಬಿಟ್ರೆ ಹಿಂದೆ ಏನಾಗಿತ್ತು ಅನ್ನೋದು ಮರ್ತೇ ಹೋಗ್ಬಿಟ್ಟಿರ್ತೇವೆ. ಆದ್ರೆ ಪರೀಕ್ಷಿತ್ ರಾಜನಿಗೆ ವಸ್ತುತಃ ತವಕ ಇದೆ. ಅಯ್ಯೋ ನನ್ನ ಮರಣ ಸಮೀಪಿಸಿ ಬಿಟ್ಟಿದೆ, ಅದ್ರ ಬಗ್ಗೆ ಏನಾದ್ರೂ ಮಾಡಿ ಅದರಿಂದ ಪಾರಾಗಬೇಕು ಅನ್ನುವ ಯೋಚನೆಯನ್ನು ಮಾಡಬೇಕಾಗಿತ್ತು. ಆದ್ರೆ ಆ ತರದ ಯೋಚನೆಯಲ್ಲಿ ತೊಡಗಲಿಲ್ಲ ಅವನು. ಅವನಿಗೆ ಇವ್ರು ಏನ್ ಕಥೆಯನ್ನು ಹೇಳಿದ್ದಾರೆ, ಈ ಕಥೆಯ ಮರ್ಮಗಳೇನು, ಎಲ್ಲವನ್ನ ತಿಳಿಯುವ ಅತಿಯಾದ ಬಯಕೆ ಇದೆ. ಬಯಕೆ ಇದ್ದಿದ್ರಿಂದ ಪರಮಾತ್ಮನ ಆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಅವನಿಗೆ ಗೊತ್ತಿದೆ, ನಾವು ಬೇಕು ಅಂತಂದ್ರೂ ಮರಣ ಬರೋದಿಲ್ಲ, ನಾವು ಬೇಡ ಅಂತಂದ್ರೂ ಕಾಲ ಮುಗಿದಿತ್ತು ಅಂತಂದ್ರೆ ಬದುಕಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಪರೀಕ್ಷಿತ್ ರಾಜನಿಗೆ ದೃಢವಾದ ನಿಶ್ಚಯ ಇದೆ. ಆ ಕಾರಣದಿಂದ ಬಲಿಚಕ್ರವರ್ತಿ ಈ ಮಾತನ್ನ, ಮುಂದಿನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಅವನಿಗೆ ತನ್ನ ಬದುಕು ಸಾವುಗಳ ಚಿಂತೆ ಇಲ್ಲ, ಭಗವಂತನ ಚಿಂತನೆಯ ಚಿಂತೆ ಇದೆ ಅವನಿಗೆ, ಅದರಿಂದ ಕೇಳ್ತಾ ಇದ್ದಾನೆ. ಈಗ ಈ ಕಲ್ಪದಲ್ಲಿ ಪುರಂದರ ಅಂತಂದ್ರೆ ಯಾರು ಇಂದ್ರನಿದ್ದಾನೋ ಅವನ ಸ್ಥಾನವನ್ನ ಬಲಿಚಕ್ರವರ್ತಿ ಅಪಹಾರ ಮಾಡ್ತಾನೆ. ಅಪಹಾರ ಮಾಡಿ ಅಶ್ವಮೇಧ ಯಾಗಗಳನ್ನು ಮಾಡುವ ಸಂದರ್ಭದಲ್ಲಿ ಅವನು ದಾನವನ್ನು ಮಾಡುವ ಪ್ರಸಂಗ ಬಂದಾಗ ಪರಮಾತ್ಮ ವಾಮನ ರೂಪಿಯಾಗಿ ಅವರ ಮನೆಯನ್ನ ಪ್ರವೇಶ ಮಾಡಿ ತ್ರಿವಿಕ್ರಮನಾಗಿ ಬೆಳೆದು ಅವನಲ್ಲಿದ್ದಂತಹ ಎಲ್ಲ ಸಂಪತ್ತನ್ನು ಕೂಡ ಸೋರೆ ಹೊಡೆದು ಇಂದ್ರನಿಗೆ ವಾಪಸ್ಸು ಕೊಟ್ಟ. ಇದರಲ್ಲಿ ಇವ್ರಿಗೆ ಬಂದಂತಹ ದೊಡ್ಡ ಪ್ರಶ್ನೆ ಏನು ಅಂತಂದ್ರೆ, ಪರಮಾತ್ಮ ಇಡೀ ಜಗತ್ತಿಗೆ ಒಡೆಯನಾಗಿದ್ದಾನೆ ಅಂತ ಇಷ್ಟು ಘಂಟಾಘೋಷವಾಗಿ ಆಗಳೆಯಿಂದ 1ನೇ ಶ್ಲೋಕದಿಂದ ಇಲ್ಲಿವರೆಗೂ ಚೆನ್ನಾಗಿ ಹೇಳ್ತಾ ಇದ್ದೀರಿ. ಯಾರಾದ್ರೂ ಬಂದು ಬೇಡೋದು ಯಾರ ಹತ್ರ? ನಾವೇನೋ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೇವೆ, ನಮಗ್ ಸಹಾಯ ಮಾಡಿ ಅಂತ ಬಂದು ಬೇಡ್ತಾರೆ, ಅಥವಾ ನಮಗೇನೋ ಉಪಕಾರ ಆಗ್ಬೇಕಾಗಿದೆ ನಿಮ್ಮಿಂದ ನಮಗೆ ಸಹಾಯ ಮಾಡಿ ಅಂತ ಕೇಳಿಕೊಳ್ಳೋದು ಯಾರು? ನಮ್ಮಂತಹ ಅಲ್ಪರಾದಂತಹ ಜನರು. ಯಾಕೆ? ನಮ್ಮ ಬಳಿಯಲ್ಲಿ ಸಂಪತ್ತಿಲ್ಲ. ಅದರಿಂದ ಸಂಪತ್ತಿನ ಬಯಕೆಯಿಂದ ಅವರಿವರ ಬಳಿಯಲ್ಲಿ ಕೈ ಚಾಚ್ತೇವೆ, ಅದು ಬೇಕು ಇದು ಬೇಕು ಅಂತ ಎಲ್ಲರನ್ನು ಕೂಡ ಸಹಾಯ ಕೇಳ್ತೇವೆ. ದರಿದ್ರರಾಗಿರ್ತೇವೆ, ಪರರು ಏನು ಕೊಡ್ತಾರೋ ಅದರಿಂದ ಜೀವನವನ್ನು ನಡೆಸ್ತಾ ಇರ್ತೇವೆ. ಆದ್ರೆ ಪರಮಾತ್ಮ ನಮ್ಮ ಹಾಗೆ ದರಿದ್ರನೇ ಅಲ್ಲ. ಇಡೀ ಜಗತ್ತೇ ಅವನ ಸಮೀಪದಲ್ಲಿದೆ. ಲಕ್ಷ್ಮೀದೇವಿಯೇ ಅವನ ಪಾದದ ದಾಸಿಯಾಗಿದ್ದಾಳೆ. ಯಾವ ಲಕ್ಷ್ಮೀದೇವಿಯ ಅನುಗ್ರಹದಿಂದ ನಾವೆಲ್ಲರೂ ಸಂಪತ್ತನ್ನ ಪಡಿತೇವೋ ಅಂತಹ ಪರಮಾತ್ಮನಿಗೆ, ಅಂತಹ ಲಕ್ಷ್ಮೀಪತಿಯಾದಂತಹ ಪರಮಾತ್ಮನಿಗೆ, ಲಕ್ಷ್ಮೀದೇವಿಯಿಂದ ಸೇವೆನಾದಂತಹ ಪರಮಾತ್ಮನಿಗೆ ಎಲ್ಲಿಯ ದುಃಖ,
ಎಲ್ಲಿಯ ಅಪೇಕ್ಷೆಗಳು, ಎಲ್ಲಿಯ ದಾರಿದ್ರ್ಯ. ಹಾಗಾಗಿ ಪರಮಾತ್ಮ ಯಾಕೆ ಬಂದು ಬಲಿಚಕ್ರವರ್ತಿಯ ಬಳಿಯಲ್ಲಿ ದಾನವನ್ನ ಬೇಡ್ತಾ ಇದ್ದಾನೆ ಅಂತ ಒಂದು. ಇಷ್ಟೇ ಅಲ್ಲ, ಅವನು ದಾನವನ್ನ ಬೇಡಿದ, ಹೌದಲ್ವಾ? ಹೌದು ಅಂತ ಆದ್ರೆ ದಾನವನ್ನು ಇಸ್ಕೊಂಡ ಆದ್ಮೇಲೆ ಮುಗಿದು ಹೋಯ್ತು, ಮತ್ತಿನ್ನೇನೂ ಮಾತನಾಡಬಾರದು. ದಾನವನ್ನ ಕೇಳಿದ, ಅವನು ಕೊಟ್ಟಾದ ತಕ್ಷಣದಲ್ಲಿ ದಾನವನ್ನ ಸ್ವೀಕಾರ ಮಾಡಬೇಕು, ಹೋಗಿ ಬಿಡಬೇಕು. ಆದ್ರೆ ಹೋಗ್ಲಿಲ್ಲ. ಹೊರತಾಗಿ ಬಲಿಚಕ್ರವರ್ತಿಯನ್ನ ಅವನು ಬಂಧಿಸ್ತಾ ಇದ್ದಾನೆ. ಬಲಿಚಕ್ರವರ್ತಿಯನ್ನ ಬಂಧಿಸಿ ಈ ರೀತಿಯ ಬಲಿಚಕ್ರವರ್ತಿಯನ್ನ ಬಂಧಿಸ್ತಾ ಇದ್ದಾನೆ. ಬೇಡಿದ ವರಗಳನ್ನ ಅಥವಾ ತಾನು ಬೇಡಿದ ವಿಷಯಗಳನ್ನ ಪಡೆದ ನಂತರದಲ್ಲೂ ಕೂಡ ಯಾಕೆ ಬಂಧಿಸ್ತಾ ಇದ್ದಾನೆ? ಪರಮಾತ್ಮ ಬೇಡ್ತಾನೆ. ಇದು ದೊಡ್ಡ ಆಶ್ಚರ್ಯ. ಪರಮಾತ್ಮ ಯಾರ ಬಳಿಯಲ್ಲಾದ್ರೂ ಬಂದ್ ಬೇಡ್ತಾನೆ, ಆಶ್ಚರ್ಯ ಅಲ್ವಾ? ಬಯಸಿದ ಇಷ್ಟಾರ್ಥಗಳನ್ನ ಕೊಡುವಂತಹ ದೇವತೆ ಪರಮಾತ್ಮ, ಪೂರ್ಣ ಕಾಮನಾದವನು, ಏನಾದ್ರೂ ಬಂದ್ ಬೇಡ್ತಾನೆ ಅಂತ ಹೇಳಿದರೆ ತುಂಬಾ ದೊಡ್ಡ ಆಶ್ಚರ್ಯ ಇದು. ಅಷ್ಟೇ ಅಲ್ಲ, ನಿರಪರಾಧಿಯಾದಂತಹ ವ್ಯಕ್ತಿಗಳನ್ನ ಶಿಕ್ಷೆ ಕೊಡ್ತಾನೆ. ಬಲಿಚಕ್ರವರ್ತಿ ನಿರಪರಾಧಿಯಾದವನು, ಅವನನ್ನ ಶಿಕ್ಷೆ ಕೊಡ್ತಾ ಇದ್ದಾನೆ, ಬಂಧಿಸ್ತಾ ಇದ್ದಾನೆ. ಲೋಕದಲ್ಲಿ ಪೂರ್ಣ ಕಾಮನಾದವನು ಏನನ್ನೋ ಬೇಡೋದಿಲ್ಲ. ತಾನು ಬಯಸಿದ್ದೆಲ್ಲವೂ ಯಾರಿಗೆ ಸಿಗತ್ತೋ ಅವನು ಎಂದಿಗೂ ಮತ್ತೊಬ್ಬರ ಬಳಿಯಲ್ಲಿ ಬೇಡೋದಿಲ್ಲ. ಅಥವಾ ಯಾರು ನಿರಪರಾಧಿಯಾಗಿರ್ತಾರೋ ಅವರನ್ನ ಅಧಿಕಾರದಲ್ಲಿರುವಂತಹವರು, ನ್ಯಾಯಗಳ ವಿವೇಚನೆ ಇರುವಂತಹ ವ್ಯಕ್ತಿಗಳು ಶಿಕ್ಷಿಸೋದಿಲ್ಲ. ಇವನು ಶಿಕ್ಷಿಸುತ್ತಾ ಇದ್ದಾನೆ. ಹಾಗಿದ್ದಾಗ ಈ ಶಿಕ್ಷಿಸುವಂತಹದ್ದು ಮತ್ತು ನ್ಯಾಯಗಳ ವಿವೇಚನೆ ಇಲ್ಲದೇನೆ ನಿರಪರಾಧಿಯನ್ನ ಬಂಧಿಸುವಂತಹದ್ದು, ಪೂರ್ಣ ಕಾಮನಾಗಿದ್ರು ಮತ್ತೊಬ್ಬರ ಬಳಿಯಲ್ಲಿರುವ ಸಂಪತ್ತನ್ನ ತಾನು ವಶದಲ್ಲಿ ಮಾಡಿಕೊಳ್ಳುವಂತಹದ್ದು, ಈ ಎರಡು ಕೆಲಸಗಳನ್ನ ಮಾಡ್ತಾ ಇದ್ದಾನೆ. ಇದು ಸಾಮಾನ್ಯ ಅಲ್ಲ. ಪರಮಾತ್ಮ ಇದನ್ನ ಮಾಡ್ತಾ ಇದ್ದಾನೆ ಅಂತಂದ್ರೆ ಇದರ ಹಿಂದ್ಗಡೆಯಲ್ಲಿ ಏನೋ ಒಂದು ರಹಸ್ಯ ಇರುತ್ತೆ. ಸಾಮಾನ್ಯ ಜನರು ಯಾರಾದ್ರೂ ಬಂದ್ ಬೇಡಿದ್ದಾರೆ, ಅವ್ರೇನಾದ್ರೂ ನಿರಪರಾಧಿಗಳನ್ನ ಹಿಂಸೆ ಮಾಡ್ತಾ ಇದ್ದಾರೆ, ಬಂಧಿಸ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೇನಿಲ್ಲ, ಹಿಂದ್ಗಡೆಯಲ್ಲಿ ಅವ್ರ ಸಂಬಂಧಿಕರನ್ನ ರಕ್ಷಣೆ ಮಾಡ್ಬೇಕು ಅನ್ನೋದಿರತ್ತೆ ಅಂತನೋ, ಅತಿಯಾದ ಕಾಮುಕತೆಯಿಂದಲೋ, ಬಹಳಷ್ಟು ತಾನು ಗಳಿಸಬೇಕು ಅನ್ನೋ ಉದ್ದೇಶದಿಂದಲೋ ಆ ತರ ಮಾಡ್ತಾ ಇದ್ದಾನೆ ಅಂತ ಬೇರೆಯವ್ರ ವಿಷಯದಲ್ಲಿ ಹೇಳಿಬಿಡಬಹುದು. ಆದ್ರೆ ಪರಮಾತ್ಮ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಮಾಡ್ತಾ ಇದ್ದಾನೆ ಅಂತಂದ್ರೆ ಅದಕ್ಕೇನೋ ಒಂದು ಕಾರಣ ಇರಬೇಕು. ಆ ರಹಸ್ಯಗಳನ್ನ ನನಗೆ ತಿಳಿಸಿಕೊಡಿ ಅಂತ ಈ ರೀತಿಯಾಗಿ ಶುಕಾಚಾರ್ಯರ ಬಳಿಯಲ್ಲಿ ಪರೀಕ್ಷಿತ್ ರಾಜ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಬಲೆ ಪದತ್ರಯಂ ಭೂಮೇಃ ಕಸ್ಮಾದ್ಧರಿರಯಾಚತ. ಬಲಿಯ ಬಳಿಯಲ್ಲಿ 3 ಪಾದಗಳನ್ನು ವಾಮನ ರೂಪಿಯಾದ ಪರಮಾತ್ಮ ಬೇಡ್ತಾ ಇದ್ದಾನಂತೆ. ಕೇಳದ ಒಂದು ಊರನ್ನೋ ರಾಜ್ಯವನ್ನೋ ಇನ್ನು ಇಡೀ ಐಶ್ವರ್ಯವೇ ನನಗೆ ಬೇಕು ಅಂತ ಕೇಳಬಹುದಾಗಿತ್ತು, ಅದನ್ನ ಕೇಳಿಲ್ಲ. ಪಾದತ್ರಯಂ, ಬರೇ 3 ಪಾದಗಳನ್ನಷ್ಟೇ ಕೇಳಿದ. ಕೇಳಿ ಇದು ಕೇಳೋದು ಬಹಳ ದರಿದ್ರರ ಹಾಗೆ ಅದನ್ನ ಕೇಳಿದ. ಬರೀ ದರಿದ್ರ ಹಾಗೆ ಕೇಳಿದ ಅಷ್ಟೇ ಅಲ್ಲ, ಕೇಳಿ ಆದ್ಮೇಲೆ ಅವನನ್ನ ಬಂಧಿಸಿದ ಯಾಕೆ? ಲಬ್ಧಾರ್ಥೋಪಿ ಬಬಂಧತಂ, ತನಗೆ ಬೇಕಾದ ಸಂಪತ್ತೆಲ್ಲವೂ ಸಿಕ್ಕ ನಂತರದಲ್ಲೂ ಅವನನ್ನ ಬಂಧಿಸಿ ಹಾಕಿದ್ದಾನೆ. ಯಾಕೆ ಬಂಧಿಸಿದ್ದಾನೆ? ಪರಮಾತ್ಮ ಪೂರ್ಣ ಕಾಮ, ಅವನು ಬೇಡ್ತಾನೆ ಅಂತ ಹೇಳೋದು, ಆಮೇಲೆ ನಿರಪರಾಧಿಗಳಾದಂತಹ ವ್ಯಕ್ತಿಗಳನ್ನ ಬಂಧಿಸ್ತಾನೆ ಅನ್ನೋದು, ಈ ಎರಡೂ ಬಹಳ ರಹಸ್ಯವಾದದ್ದು. ಹಿಂಗ್ ಮಾಡ್ತಾನೆ ಅಂದ್ರೆ ಹಿಂದಗಡೆಯಲ್ಲಿ ಏನೋ ಒಂದು ರಹಸ್ಯ ಇರಬೇಕು, ಅದನ್ನ ತಿಳಿಸಿಕೊಡಿ, ನಮಗೆ ಇದ್ರ ಬಗ್ಗೆ ಬಹಳ ಕುತೂಹಲ ಉಂಟಾಗಿದೆ ಅಂತ ಕೇಳ್ತಾ ಇದ್ದಾರೆ. ಏತದ್ವೇದಿತುಮಿಚ್ಛಾಮೋ ಮಹತ್ ಕೌತೂಹಲಂ ಹಿಧನಃ ಯಾಂಚೇಶ್ವರಸ್ಯ ಪೂರ್ಣಸ್ಯ ಬಂಧನಂ ವಾಪ್ಯನಾಗಸಃ. ಬಹಳ ಕುತೂಹಲವನ್ನು ಹುಟ್ಟಿಸಿದೆ ಪರಮಾತ್ಮನ ಯಾಂಚ. ಪರಮಾತ್ಮ ಬೇಡ್ತಾನೆ ಅನ್ನೋದು ಬಹಳ ಕುತೂಹಲವನ್ನು ಹುಟ್ಟಿಸಿದೆ. ಅಷ್ಟೇ ಅಲ್ಲ, ಪರಮಾತ್ಮ ಬಂಧಿಸ್ತಾ ಇದ್ದಾನೆ, ನಿರಪರಾಧಿಯಾದ ವ್ಯಕ್ತಿಗಳನ್ನ ಪರಮಾತ್ಮ ಬಂಧನ ಮಾಡ್ತಾ ಇದ್ದಾನೆ. ಇದು ಎರಡೂ ಬಹಳ ಕುತೂಹಲವನ್ನು ಉಂಟು ಮಾಡುವಂತಹದ್ದು. ಇದ್ರ ಬಗ್ಗೆ ನಮಗೆ ತಿಳಿಸಿಕೊಡಿ ಅಂತ ಬೇಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಅದಕ್ಕೆ ಶುಕಾಚಾರ್ಯರು ಉತ್ತರವನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದೇ ಬಲಿಚಕ್ರವರ್ತಿಯ ಕಥೆಯ ಒಂದು ಉಪಾಖ್ಯಾನ ಪ್ರಾರಂಭವಾಗತ್ತೆ. ತುಂಬಾ ಅದ್ಭುತವಾದಂತಹ ಶ್ಲೋಕಗಳು,
ಬಲಿಚಕ್ರವರ್ತಿ ಎಂಥ ತ್ಯಾಗದ ಸ್ವಭಾವದವನೋ ಅವನನ್ನು ಮೀರಿಸುವಂತಹ ತ್ಯಾಗದ ವ್ಯಕ್ತಿತ್ವ ಅವನ ಪತ್ನಿಯದ್ದು. ಶುಕ್ರಾಚಾರ್ಯರ ಉಪದೇಶಗಳು, ವಾಮನನ ಮಾತು, ವಾಮನನ ಆದರ್ಶಗಳು, ಬಲಿಚಕ್ರವರ್ತಿಗೂ ಮತ್ತು ಇಂದ್ರಾದಿ ದೇವತೆಗಳಿಗೂ ಆದಂತಹ ಯುದ್ಧಗಳು, ಎಲ್ಲದರ ಬಗ್ಗೆ ವಿಸ್ತಾರವಾದ ವಿವರಣೆ ಇದೆ. ಅದೆಲ್ಲವನ್ನು ಕೂಡ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ಹರಯೇ ನಮಃ.